ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸುಸ್ತಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈಶ್ವರಿ ಹಾಗೆ ಚಿತ್ರಾಗೆ ಉರಿಸ್ಬೇಕಂತ ಸೆಡ್ಡಿಗೆ ವಿನಂತಿ ಹಾಗೆ ಸಾವಿತ್ರಿ ಅವ್ರು ಬಂದಿರ್ತಾರೆ. ವಿನಂತಿ ಅವ್ರಿಗೆ ಯಾಕೆ ಹೊಟ್ಟೆ ಉರಿಸ್ತೀಯಾ, ಪಾಪ ನಮ್ಮ ಅತ್ತಿಗೆ ಆಟಿ ಚಂದಾಗಿಲ್ಲ ಅಂತ ಈ ಅರಮನೆಗೆ ಸುಧಾರಿಸ್ಕೊಳಕ್ ಬಂದಿದ್ದಾರೆ. ಅವರಿಗೆ ನಾವು ಯಾವುದೇ ತೊಂದರೆ ಕೊಡಬಾರ್ದಲ್ವೇ, ಅದಕ್ಕೆ ಆಚೆ ಕಡೆಯಿಂದ ಬರ್ತಿರೋ AC ಗಾಳಿನಲ್ಲಿ ಆರಾಮಾಗಿ ರೆಸ್ಟ್ ತಗೊಳ್ಳಿ ಬಾರಿ ಅಂತ ಹೇಳಿ ವಿನಂತಿ ಸಾವಿತ್ರಿ ಹೊರಡ್ಬೇಕಾದ್ರೆ ಈಶ್ವರಿ ಚಿಟಿಕೆ ಹೊಡೆದ್ಬಿಟ್ಟು ಕರೀತಾರೆ. ಲೇ ಸಾವಿತ್ರಿ, ಕುತಂತ್ರ ಮಾಡಿ ಗೆದ್ಬಿಟ್ವಿ ಅಂತ ಶಾನೆ ಖುಷಿಯಾಗಿದೆಯಲ್ವೇ? ಈ ನಿನ್ ಮುಖದ ಮ್ಯಾಗ ಇರೋ ನಗು ಜಾಸ್ತಿ ದಿನ ಇರೋದಿಲ್ಲ ಸಾವಿತ್ರಿ, ಅಷ್ಟು ಬೇಗ ಉತ್ತರ ಕೊಡ್ತೀನಿ, ಅದನ್ನ ನೋಡ್ಕೊಳ್ಳೋಣ ಬಿಡತ್ತಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಸಾವಿತ್ರಿ ಅವರು. ಚಿತ್ರ ಹೇಳ್ತಾರೆ, ನೋಡ್ದೇನವ ಎಷ್ಟು ಕೊಬ್ಬಲ್ ಉತ್ತರ ಕೊಟ್ಟು ಹೋಗ್ತಾ ಇದಾರೆ. ಇಲ್ಲಿ ಬಿಡು ಚಿತ್ರ, ಇವತ್ತು ಟೈಮ್ ಅವ್ರ ಕಡೆಗಿದೆ, ನಾಳೆಗೆ ನಮ್ ಕಡೆಗೆ ಬಂದೇ ಬರ್ತದೆ, ಆಗ ಇವ್ರ ಕೊಬ್ಬನ ಹೆಂಗ್ ಕರಗಿಸ್ತೀನಿ ನೋಡು ಅಂತ ಮತ್ತಷ್ಟು ಕೋಪ ಮಾಡ್ಕೊಂತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ಅಮ್ಮಮ್ಮ ಎಲೆ ಅಡಿಕೆ ಹಾಕೊಂಡು ಕೂತಿರ್ಬೇಕಾದ್ರೆ ಚಂಪಾ ಹಾಗೆ ವಿದ್ಯೆ ಅಲ್ಲಿಗೆ ಬರ್ತಿದ್ದ ಹಾಗೆ, ಏನ್ರೇ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಅಮ್ಮಮ್ಮ, ವಿದ್ಯಕ್ಕ ನಿಮ್ ತವ ಮಾತಾಡ್ಬೇಕಂತ ಬಂದವ್ರೆ. ಹೌದೇ ಅಂತ ಕೇಳ್ತಾರೆ ಭದ್ರಾಜ್ಜಿ. ವಿದ್ಯೆ ದುಡ್ಡನ್ನ ಕೊಡ್ತಾರೆ, ತಗೊಳ್ಳಿ ಅಮ್ಮಮ್ಮ ಅಂತ. ನನ್ಗ್ಯಾಕೆ ದುಡ್ಡು ಕೊಡ್ತಾ ಇದೀಯ ಅಂತ ಕೇಳ್ತಾರೆ ಭದ್ರಾಜ್ಜಿ. ಅಮ್ಮಮ್ಮ, ನಾನು ಔಟ್ ಹೌಸ್ ಅಲ್ಲಿ ಇರ್ಬೇಕು ಅಂದ್ರೆ ನಾನು ಬಾಡಿಗೆ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ನಲ್ಲ, ಅದಕ್ಕೆ ಅದ್ರ ಬಾಡಿಗೆ ಇದು ಅಂತ ಹೇಳ್ತಾರೆ ವಿದ್ಯಾ. ಓಹೋ, ಏನೋ 4 ಸಂಪಾದನೆ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ಬಿಟ್ಟು ಬಾಡಿಗೆ ಕೊಡಕ್ ಬಂದಿದ್ಯಾ ಬಾಡಿಗೆನ, ನಿನ್ಗೆ ಕೊಬ್ಬು ಹೆಚ್ಚಾಗ್ಬಿಟ್ಟಿದೆ ಕಣೆ. ಆಗ ವಿದ್ಯೆ ಹೇಳ್ತಾರೆ, ಅಮ್ಮಮ್ಮ ನೀವು ನನಗೆ ಏನ್ ಬೇಕಾದ್ರೂ ಬೈಯಿ, ನಿಮಗೆ ಅಧಿಕಾರ ಇದೆ, ಆದ್ರೆ ಈ ದುಡ್ಡನ್ನ ಮಾತ್ರ ಬ್ಯಾಡ ಅಂತ ಹೇಳ್ಬೇಡಿ. ಆಗ ಭದ್ರಾಜ್ಜಿ ಹೇಳ್ತಾರೆ, ನನಗೆ ಬೈಯೋ ಅಧಿಕಾರ ಇದೆ ಅನ್ಮ್ಯಾಕೆ ನಿನಗೆ ಇಲ್ಲಿರೋ ಹಕ್ಕು ಅಧಿಕಾರ ಎರಡೂ ಐತೆ ಅನ್ನೋದು ನಿನ್ಗೆ ಯಾಕೆ ತಿಳಿಯೋದಿಲ್ಲ? ವಿದ್ಯಾ, ಇದು ನಿನ್ ಮನೆ ಕಣೆ, ಅದಕ್ಕೆ ನೀನು ಬಾಡಿಗೆ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲ ಅಮ್ಮಮ್ಮ, ಮೊದ್ಲು ಇದು ನನ್ನಟ್ಟಿಯಾಗಿತ್ತು, ಆದ್ರೆ ಈಗಲ್ಲ ಅಂತ ಹೇಳ್ತಾರೆ ವಿದ್ಯಾ. ಈಗ ನಾನು ನನ್ನ ಮಗಿಗೆ ತಂದೆ ಬೇಕು ಅನ್ನೋ ಕಾರಣಕ್ಕೆ ಕೋರ್ಟಲ್ಲಿ ಆದೇಶ ತಗೊಂಡು ಬಂದಿರೋ ಬ್ಯಾಡ್ದೇ ಇರೋ ಅತಿಥಿ ಆಟೆ ಅಂತ ಹೇಳ್ತಾರೆ. ಅಲ್ವೇ, ಆ ಮನೇಲಿ ನಿನ್ ಗಂಡ ಜೊತೆಲಿ ಇದಂತಾನೆ ಅಂತ ಅಮ್ಮಮ್ಮ ಕೇಳಿದಾಗ ಅವರು ನನ್ ಗಂಡ ಆಗಿ ಇಲ್ಲ ನನ್ ಮಗಗ್ ತಂದೆ ಆಗಿ ಆ ಮನೆಯಲ್ಲಿ ನನ್ ಕುಟೆ ಇಲ್ಲ ಅಮ್ಮಮ್ಮ, ಕೊಟ್ಟು ಹೇಳಿರೋದಕ್ಕೆ ಇದಾರೆ ಆಟೆ ಅಂತ ಹೇಳ್ತಾರೆ ವಿದ್ಯಾ. ಜೊತೆಗೆ ನನ್ನಿಂದ ಎಷ್ಟು ಬಿರ್ನೆ ಮುಕ್ತಿ ಸಿಗುತ್ತಂತ ಕಾಯ್ತಾ ಇದ್ದಾರೆ. ಅವ್ರು ಇನ್ನುವೇ ನನ್ನ ಹೊಟ್ಟೆಲಿರೋ ನನ್ ಮಗುಗೆ ತಂದೆ ಆಗಕ್ ಒಪ್ತಾ ಇಲ್ಲ ಅಂದ್ಮ್ಯಾಕೆ ನಾನು ನನ್ನ ಸ್ವಾಭಿಮಾನ ಬಿಟ್ಟು ಹಿಂಗೆ ಅಮ್ಮಮ್ಮ ಬಾಡ್ಲಿ ಅಂತ ಕೇಳ್ತಾರೆ ವಿದ್ಯಾ. ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ, ನೀನು ಈ ಮನೆ ಸೊಸೆ ಕಣೆ ಅಂತ ಹೇಳ್ತಾರೆ ಭದ್ರಾಜ್ಜಿ. ಸೊಸೆ ಅನ್ನೋ ಸಂಬಂಧ ಕಳ್ಕೊಬೇಕಂತಾನೆ ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರ ಮನ್ಸಿಂದ ದೂರ ಮಾಡಿ ನಾನು ಅವ್ರ ಜೊತೆ ಬಾಳ್ತೀನಿ ಅಂತ ಹೆಂಗ್ ಅನ್ಕೊಂಡ್ಲಿ ಅಮ್ಮಮ್ಮ? ನೀವೇನೋ ನನ್ ಮೇಲಿರೋ ಪ್ರೀತಿಯಿಂದ ಹಂಗ ಹೇಳಿದ್ರಿ, ಆದ್ರೆ ನನಗ್ ಹಂಗಿರೋದಕ್ಕೆ ನನ್ ಮನ್ಸಾಕ್ಷಿ ಒಪ್ಪಕ್ಕಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ ಅಮ್ಮಮ್ಮ, ಈ ಬಾಡಿಗೆ ದುಡ್ಡು ತಗೊಂಡ್ರೆ ಮಾತ್ರ ನಾನು ಆ ಔಟ್ ಹೌಸ್ ಅಲ್ಲಿ ಇರ್ತೀನಿ, ಇಲ್ಲ ಅಂದ್ರೆ ಒತ್ತಾರೆನೇ ಎದ್ದು ನಮ್ಮ ಮಟ್ಟಿಗೆ ನಾನು ಹೋಗ್ಬೇಕಾಗುತ್ತೆ. ತಗೋ ಚಂಪಾ, ಈ ದುಡ್ಡನ್ನ ಆಮೇಲೆ ಅಮ್ಮಮ್ಮನ್ಗೆ ಕೊಟ್ಬಿಡಂತ ದುಡ್ಡನ್ನ ಕೊಡ್ತಾರೆ ವಿದ್ಯಾ. ವಿದ್ಯೆ ದುಡ್ಡು ಕೊಟ್ಟಿದ್ದನ್ನ ನೋಡ್ಕೊಂಡು ಅಮ್ಮಮ್ಮ ಬೇಸರ ಮಾಡ್ಕೊಂತಾರೆ. ಮತ್ತೊಂದ್ ಕಡೆ ನೋಡಿದ್ರೆ ವಿದ್ಯಾ ಹಾಸಿಗೆ ಹಾಸ್ಕೊಂಡು ಮಲ್ಕೋಬೇಕು ಅಂತ ಹಾಸಿಗೆ ಹಾಸ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಭದ್ರಾ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ವಿದ್ಯಾ ಹಾಸಿಗೆ ಹಾಸ್ಕೊಂಡು ಕುತ್ಕೊಂಡು ಕಾಲ್ನ ಒತ್ಕೊಂತ ಇದ್ರೆ ಭದ್ರಾ ಅವ್ರು ನೋಡಿ ಫೀಲ್ ಮಾಡ್ಕೋತಾ ಇರ್ತಾರೆ. ಆಗ ನೆನ್ಪು ಮಾಡ್ಕೊಂತಾರೆ ಭದ್ರಾ ವಿದ್ಯೆಗೆ ಕಾಲು ಒತ್ತೋದನ್ನ. ವಿದ್ಯೆ ಹೇಳಿರ್ತಾರೆ, ನನ್ ಕಾಲನ್ನ ಯಾಕೆ ಒತ್ತುತ್ತಾ ಇದ್ರಿ ಗೌಡ್ರೆ, ಸುಮ್ನೆ ಇರಮ್ಮಿ ನೀನು ಅಂತ ಭದ್ರಾ ಹೇಳಿದಾಗ, ಅಯ್ಯೋ ಬಿಡಿ ಗೌಡ್ರೆ ಅಂತ ಹೇಳ್ತಾರೆ ವಿದ್ಯಾ. ಗೌಡ್ರೆ, ಯಾರಾದ್ರೂ ಹಿಂಗೆ ಎಂಡ್ರ ಕಾಲನ್ನ ಗಂಡ ಹೊತ್ತುತ್ತಾರೆ, ಹಿಂಗೆಲ್ಲ ಮಾಡಬಾರ್ದು, ಸುಮ್ಕೇರಿ ಅಂತ ವಿದ್ಯೆ ಹೇಳಿರ್ತಾರೆ. ಯಾಕೆ ಒತ್ತಬಾರ್ದು, ಒತ್ತೋದ್ರಲ್ಲಿ ತಪ್ಪಿಲ್ಲ, ಗಂಡಸರು ಮಾತ್ರ ಆಚೆಗೆ ಹೋಗಿ ಸುತ್ತಾಡ್ಕೊಂಡ್ ಬರ್ತಾರೆ, ಅವ್ರಿಗೆ ಮಾತ್ರ ಕಾಲು ನೋಯುತ್ತೆ ಅಂದ್ಕೊಳ್ಳೋದು, ಅವ್ರಿಗೆ ಮಾತ್ರ ಹೆಂಗಸರು ಕಾಲು ಒತ್ಬೇಕಾ? ಯಾಕೆ ಹೆಂಡ್ತಿದ್ರಿಗೆ ಕಾಲಿಲ್ವೇ, ಅವ್ರಿಗೆ ನೋವಾಗಕ್ಕಿಲ್ವೇ? ನೀವು ನಮಗೋಸ್ಕರ ಮನೇಲಿ ಕಷ್ಟ ಪಡ್ತಾ ಇದಿರ್ತಾನೆ, ಓಡಾಡ್ತಿರ ತಾನೆ, ಕಾಲು ನೋವಾಗುತ್ತೆ ತಾನೆ, ಅಂದ್ಮೇಲೆ ಗಂಡ ಅದನ್ನು ಕಾಲು ಒತ್ತಿದ್ರೆ ತಪ್ಪೇನಾಗುತ್ತೆ? ನೋವು ಹೋಗ್ಬೇಕಂದ್ರೆ ಕಾಲು ಒತ್ತಬೇಕು, ತತ್ತ ಇಲ್ಲಿ ಅಂತ ಹೇಳಿರ್ತಾರೆ ಭದ್ರಾ. ನಿನ್ ಕಾಲ್ನ ಕೊಡು ಅಂತ ಹೇಳಿ ಕಾಲ್ನ ಕಿತ್ಕೊಂಡು ಒತ್ತಕ್ಕೆ ಶುರು ಮಾಡ್ತಾರೆ ಭದ್ರಾ. ನಾನೇನ್ ಮಾಡಿದೀನಿ ಅಂತ ನನ್ನ ಕಾಲು ಒತ್ತೋದಕ್ಕೆ ರೆಡಿ ಆಗಿದ್ದೀರ ನೀವು ಅಂತ ವಿದ್ಯೆ ಕೇಳ್ತಾರೆ. ಯಾವ ನೋವು ಇಲ್ಲ ಕಣಂತೆ, ಸುಮ್ಕೇರಿ ನೀವು, ಕೆಲಸ ಇದ್ರೂನುವೆ ಇಲ್ಲದ್ರೂನುವೆ ಎಷ್ಟೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತೀಯಾ, ಅದು ಅಲ್ದೆ ನಾವು ಆಚೆಗೆ ಹೋಗಿ ಕೆಲಸ ಮಾಡೋದಕ್ಕೆನ 2ರಷ್ಟು ಇಲ್ಲೇ ಓಡಾಡ್ತೀಯಾ, ಹೊಸ್ರಿ ಹೆಂಗ್ಸು ಹಂಗೆಲ್ಲ ಓಡಾಡಿದ್ರೆ ಕಾಲ್ ನೋಯಕಿಲ್ವೇ ಅಂದ್ಮೇಕೆ ಆ ಕಾಲ್ಗಳಿಗೆ ಎಷ್ಟು ನೋವಾಗಿರ್ಬೇಡ ಅಂತ ಹೇಳ್ತಾರೆ ಭದ್ರಾ. ಅದಕ್ಕೆ ಕಾಲ್ ನೋವು ಹೋಗ್ಬೇಕಂದ್ರೆ ನಾನು ಕಾಲ್ ಒತ್ತಾ ಇರ್ತೀನಿ. ಪ್ರತಿಯೊಂದ್ ಹೆಣ್ಣುವೆ ನಿಮ್ಮಂತ ಗಂಡ ಸಿಗ್ಬೇಕಂತ ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ಗೌಡ್ರೆ, ಆದ್ರೆ ಯಾವ ಜನ್ಮದ ಪುಣ್ಯನೋ ಏನೋ ಕಾಣೆ, ನೀವು ನನಗೆ ಗಂಡನಾಗ ಸಿಕ್ಕಿದೀರಾ, ಆದ್ರೆ ನಿಮ್ಗೆ ನಾನು ತಕ್ಕ ಹೆಂಡ್ತಿ ಹೌದೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಭದ್ರಾ ಹೇಳ್ತಾರೆ, ಅದ್ಯಾಕಮ್ಮಿ ಹಂಗ ಅನ್ಕೊಂತೀಯ, ಒಂದು ನಿಂದು ಜನ್ಮದ ಜೋಡಿ ಗೌಡ್ರೆ, ನನ್ನಿಂದ ಏನಾದ್ರು ತಪ್ಪಾದ್ರೆ ಅಂತ ವಿದ್ಯೆ ಹೇಳ್ತಿರ್ಬೇಕಾದ್ರೆ ನೀನೇನಮ್ಮಿ ತಪ್ಪು ಮಾಡಿ, ಒಂದ್ ವೇಳೆ ತಪ್ಪೆ ಮಾಡಿದೆ ಅಂತ ಇಟ್ಕೋ, ಅದಕ್ಕೆಲ್ಲ ಚಿಂತೆ ಮಾಡಬೇಡ, ನಿನ್ ಗಂಡ ಮನ್ಸಲ್ಲಿ ಇಟ್ಕೊಳಕಿಲ್ಲ. ಕಾಲು ಒತ್ತೋದನ್ನ ನೆನ್ಪು ಮಾಡ್ಕೊಂತಾರೆ ಇಬ್ರು, ಒಬ್ರಿಗೊಬ್ರು ಮುಖ ನೋಡ್ತಾರೆ ಭದ್ರಾ ಹಾಗೆ ವಿದ್ಯಾ. ವಿದ್ಯೆ ಕಷ್ಟ ಪಡ್ತಾ ಇರೋದನ್ನ ನೋಡ್ಕೊಂಡು ಭದ್ರಾ ಫೀಲ್ ಮಾಡ್ಕೊಂತ ಇರ್ತಾರೆ. ವಿದ್ಯೆ ಒಂದ್ ಕಡೆ ಓದ್ಕೊಂತ ಇದ್ರೆ ಇನ್ನೊಂದ್ ಕಡೆ ಭದ್ರಾ ಅವ್ರ ಹಾಸಿಗೆ ಹಾಸ್ತಾ ಇರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಅಮ್ಮಮ್ಮ ಹಾಗೆ ಚಂಪಾ ಅಲ್ಲಿಗೆ ಬರ್ತಾರೆ.
ಬಾಗಲ್ ತೆಗೀರಿ ಅಂತ ಭದ್ರಾಜಿ ಬಾಗಲ್ನ ಬಡಿತಾರೆ. ಅಮ್ಮಮ್ಮ ಇಷ್ಟೊತ್ತಲ್ಲಿ ಯಾಕೆ ಬಂದ್ರು ಅಂತ ಯೋಚನೆ ಮಾಡ್ತಾರೆ ವಿದ್ಯಾ. ಏನೋ ಬೇಕಾಗಿಲ್ಲ ನೀನ್ ಕೂತ್ಕೊ ನಾನು ಬಾಗಲ್ ತೆಗಿತೀನಿ ಅಂತ ಅಂದ್ಬಿಟ್ಟು ಕಾಗೆ ಮುದುಕಿ ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದಾಳು ಅನ್ಕೊಂಡು ಹೋಗ್ತಾರೆ ಭದ್ರಾ. ಅದು ಎಷ್ಟೊತ್ತಲ್ಲ ಬಾಗಿಲು ತೆಗಿಯಕ್ಕೆ ಅಂತ ನುಕ್ಕೊಂಡು ಒಳಗಡೆ ಬಂದ್ಬಿಡ್ತಾರೆ ಭದ್ರಾಜಿ. ಅವರಿಬ್ಬರ ಬೇರೆ ಬೇರೆ ಹಾಸಿಗೆ ನೋಡ್ಬಿಟ್ಟು ಭದ್ರಾಜಿ ಗಾಬರಿಯಾಗಿ ಹಾಗೆ ನೋಡ್ತಾ ಇರ್ತಾರೆ. ಏನಾಯ್ತು ಅಮ್ಮಮ್ಮ ಬಾಗಲ್ನ ನೆಟ್ಟು ತೆಗಿಯಕ್ ಬಿಡದೆ ಹಂಗೆ ನುಕ್ಕೊಂಡ್ ಬರ್ತಾ ಇದ್ದಿ, ಈಗ ಅಂತದ್ದೇನಾಯ್ತು ಅಂತ ಕೇಳ್ತಾರೆ ಭದ್ರಾ. ಅಮ್ಮಮ್ಮ ನೀವು ನಿದ್ದೆ ಮಾಡೋದ್ಬಿಟ್ಟು ಈ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ವಿದ್ಯಾ. ಕ್ವಾಟ್ಲೆ ಅಮ್ಮಮ್ಮ ಮತ್ತೆ ನೀನು ಯಾಕ್ಲ ಮಾತಾಡ್ತಾ ಇಲ್ಲ ಏನಾಯ್ತಲ್ಲ ಅಂತ ಕೇಳ್ತಾರೆ ಭದ್ರಾ. ಪಂಪ ಹೇಳ್ತಾರೆ ಭಾವ ಶಾನೆ ದಿವಸದಿಂದ ಇವ್ರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಯಾವಾಗ್ಲೂ ನಿಮ್ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಹ್ಞೂ ಅಣ್ತಮ್ಮ ನೀವ್ ಇಬ್ರು ತಾವ್ ಮಾತಾಡ್ಬೇಕು ಕರ್ಕೊಂಡು ಹೋಗಿ ಅಂತಂದ್ರೆ ಅದಕ್ಕ ಬಂದ್ವಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಓಹೋ ಏನ್ಲ ಮುದ್ಕಿ ಏನ್ ಅಂತದ್ದು ಅಂತ ಭದ್ರಾ ಕೇಳ್ತಾರೆ. ನೀನ್ ಇದೀ ಆಗಿರೋ ತಪ್ಪನ್ನ ಹೀರ್ಕೊಂಡ್ಬಿಟ್ಟು ಸರಿನ ಕ್ಷಮಿಸಲ್ಲ ಅಂದ್ರೆ ಹೆಂಗೆ ಕಾಣ್ಲಾ ಭದ್ರ ಅವಳು ಮಾಡಿರೋ ಒಳ್ಳೆ ಕೆಲ್ಸನ ನೆನಪಲ್ಲಿ ಇಟ್ಕೊಂಡು ಕೆಟ್ಟದ್ದನ್ನ ಕ್ಷಮಿಸಿ ಜೊತೆಗ್ ಬಾಳದನ್ನ ಕಲಿ ಅಂತ ಹೇಳ್ತಾರೆ ಅಮ್ಮಮ್ಮ. ಹಾಗೆ ಮುದುಕಿ ಹೊಗಳದ್ಲಂತ್ಲ ಅಟ್ಟದ ಮೇಲೆ ಏರ್ಬೇಡ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಭದ್ರ. ಓಹೋ ಹೊಗಳದ್ ಕೂಡಲೇ ಮ್ಯಾಲಕ್ ಹೋಗಕ್ಕೆ ತೆಗಳಿದ್ ಕೂಡಲೇ ಕೆಳಗ್ ಬರಕ್ಕೆ ನಾನೇನು ನೀವಲ್ಲ ಬಿಡಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯಾ. ಅದ್ರ ಮನ್ಸೊಳಗೆ ಅನ್ಕೊಂತಾರೆ ಮುದುಕಿ ಯಾಕೆ ಹಂಗ್ ದುರ್ಗುಟ್ಕೊಂಡ್ ನೋಡ್ತಾ ಇದ್ದಿ, ಮೂಗಿ ಮೇಲೆ ಗುದ್ದಿದ್ರೆ ಹಂಗೆ ನಲ್ಲಿ ನೀರ್ ಹೆಂಗ್ ಬರುತ್ತ ಹಂಗ ಮೂಗಲ್ ಬಂದ್ಬಿಡ್ಬೇಕ್ ರಕ್ತ ಅಂತ ಭದ್ರ ಮನ್ಸಲ್ಲಿ ಮಾತಾಡ್ಕೋತಾರೆ. ಆಹಾ ನೀವ್ ಗುದ್ದ ಗಂಟ ನಾನೇನ್ ಕಡ್ಲೆಪುರಿ ತಿಂತಾ ಇರ್ತೀನ. ಭದ್ರ ಅಂತಾರೆ ಓಹೋ 3 ಅಡಿ ದುರಂಕಾರ ನೋಡು. ಆಹಾ 6 ಅಡಿ ಇದೇನ್ ದುರಂಕಾರ ಅಲ್ಲ ಅಭಿಮಾನ. ಅಹಂಕಾರ ತೋರ್ಸು ನಿಮ್ಮಂತ ಗಂಡಸರು ಮುಂದ್ಬಿಟ್ಟೆ ಆತ್ಮಾಭಿಮಾನದಿಂದ ಬದುಕ್ಬೇಕು ಅಂತ ಹೇಳ್ತಾರೆ ವಿದ್ಯಾ ಮನ್ಸೊಳಗೆ. ಇಬ್ರನ್ನ ಭದ್ರಾಜ್ಜಿ ಆ ಕಡೆಯಿಂದ ಈ ಕಡೆಗೆ ಅವ್ರ ಮುಖಾನೇ ನೋಡ್ತಾ ಇರ್ತಾರೆ. ಭದ್ರ ಅಲ್ಲೇ ವಿದ್ಯಾ ನಮ್ಮಮ್ಮ ಹೇಳಿ ಅಂತ ಹೇಳ್ತಾರೆ ವಿದ್ಯಾ. ಅಟ್ಲೆ ಹೇಳ್ತಾರೆ ಏನು ಇಬ್ರು ದೃಷ್ಟಿ ಯುದ್ಧ ಮಾಡ್ತಾ ಇದ್ದೀರಾ ತಮ್ಮ, ಏನ್ ಸಮಾಚಾರ ವಿರುತಿ ಹೆಚ್ಚಾಗಿರಂಗಿದೆ. ಕ್ವಾಟ್ಲೆ ಸುಮ್ಕೆ ಬಾಯಿ ಬಂದಂಗ ಮಾತಾಡಬೇಡ ಅಂತ ಭದ್ರ ಹೇಳ್ತಾರೆ. ಅವಳನ್ನ ಪ್ರೀತಿ ಮಾಡಕ್ಕೆ ನನ್ಗೇನ್ ತಲೆ ಕೆಟ್ಟಿಲ್ಲ, ಪ್ರೀತಿ ಮಾಡ್ಲಿ ಅಂತ ಇಲ್ಲಿ ಯಾರು ಕಾಯ್ಕೊಂಡ್ ಕೂತಿಲ್ಲ ಅಣ್ಣಯ್ಯ. ಹೇಳ್ಬೇಕಂದ್ರೆ ನನ್ನನ್ನು ಹುಡ್ಕೊಂಡ್ ಬಂದಿದ್ದು ಇವ್ರೆ. ಜೀವನದಾಗ ನಾನ್ ಮಾಡಿರೋದು ಅದೊಂದೇ ತಪ್ಪು ನೋಡು ಅಂತ ಭದ್ರ ಹೇಳ್ತಾರೆ. ಆ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಾ ಇದೀನಿ ನೋಡಿ. ಹಾಗೆ ಇಬ್ರು ಗಲಾಟೆ ಮಾಡ್ತಾ ಇರೋದನ್ನ ಭದ್ರ ಅಜ್ಜಿ ನೋಡ್ತಾರೆ. ಇಬ್ರು ಸ್ವಲ್ಪ ಸುಮ್ಕೆ ಇರ್ತೀರಾ, ಗಂಡ ಹೆಂಡತಿ ಅಂದ್ಮೇಲೆ ನಾನ್ ಮೇಲು ನೀನ್ ಕೀಳು ಅಂತ ಎಲ್ಲ ಇರ್ಬಾರ್ದು. ಇಲ್ಲಿ ಯಾರ್ ಮುಂದ್ಗುಟ್ಟೆನೋ ಸೋಲ್ತೀನಿ ಅನ್ನೋದು ಇರ್ಬಾರ್ದು. ಪ್ರೀತಿ ಗೆದ್ದು ಸಂಬಂಧ ಉಳಿಬೇಕಂದ್ರೆ ಇಬ್ರು ಸೋತ್ ಗೆಲ್ಬೇಕು, ಆಗ್ಲೇ ಬದುಕ್ ಬಂಗಾರ ಆಗೋದು. ಭದ್ರ ನಾನು ಹೇಳಿದ್ ಮಾತ್ ಕೇಳು ಅಂದಾಗ ಯೋಚನೆ ಮಾಡಿ ಒಪ್ಕೋ. ಭದ್ರ ಹೇಳ್ತಾರೆ ಆಯ್ತು ಅಮ್ಮಮ್ಮ ನಾನು ಒಪ್ಕೊಂತೀನಿ ಅಂತ ಹೇಳಿದ ತಕ್ಷಣ ವಿದ್ಯಾ ಸಡನ್ ಆಗಿ ಅವ್ರ ಕಡೆ ನೋಡ್ಬಿಡ್ತಾರೆ. ಭದ್ರ ಅಜ್ಜಿಗೆ ಖುಷಿ ಆಗ್ಬಿಟ್ಟು ಅಯ್ಯೋ ಮೊಮ್ಮಗನೆ ನಾನು ಹೇಳಿದ್ ಒಪ್ಕೊಂಡ್ಬಿಟ್ಟಲ್ಲ, ಅದೆಷ್ಟು ಖುಷಿ ಆಗ್ತೈತ್ ಗೊತ್ತಾ ನನಗೆ ಅಂತ ಹೇಳ್ತಾರೆ. ಗಂಡ್ರ ಜೊತೆ ಬಾಳೋದಕ್ಕೆ ಒಪ್ಕೊಂಡ್ಬಿಟ್ಟಲ್ಲ ಅಂತ ಹೇಳ್ತಾರೆ. ಭದ್ರ ಹೇಳ್ತಾರೆ ಅಮ್ಮಮ್ಮ ಯಾಕೆ ಹಿಂಗ ಆತ್ರ ಹುಡುದೋರ್ ತರ ಆಡ್ತಾ ಇದ್ದಿ, ನಾನು ಹೇಳದ್ನ ತಾಳ್ಮೆಯಿಂದ ಕೇಳಿಸ್ಕೊ, ಆಮೇಕಿಂದ ಸಂತೋಷ ಪಡುವಂತ ಆಯ್ತಾ ಏನು ಅಂತ ಭದ್ರ ಅಜ್ಜಿ ಕೇಳಿದಾಗ ಇವಳಿಂದಾಗಿ ನಮ್ಮ ಮಟ್ಟಿಗೆ ಶಾನೆ ಒಳ್ಳೇದಾಗದೆ, ಅದನ್ನ ಈ ಜನ್ಮದಲ್ಲಿ ಮರೆಯಕ್ಕಿಲ್ಲ, ಬೇಕಾದ್ರೆ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತೀನಿ. ಅವ್ವ ತಾಯಿ ನೀನ್ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಅಂತ ವಿದ್ಯಾನಿಗೆ ಹೇಳ್ತಾರೆ ಭದ್ರ. ಹಂಗೆ ಇವಳು ಹೊಟ್ಟೆಗೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಮಾಡಿರೋ ಮೋಸನ ಜನ್ಮದಲ್ಲಿ ಮರೆಯಕ್ ಹಾಕಿಲ್ಲ, ಕ್ಷಮಿಸಕ್ಕೂ ಹಾಕಿಲ್ ಬಿಡಿ. ವಿದ್ಯೆ ಹೇಳ್ತಾರೆ ಹಂಗೆ ಇವ್ರು ಹೇಳಿರೋದು ಮಾತುಗಳನ್ನ ನೆನೆಸ್ಕೊಳ್ಳೋದಕ್ಕೂ ಆಗಕ್ಕಿಲ್ಲ, ಅದಕ್ಕೆ ಅವ್ರ ಜೊತೆ ಬದುಕಕ್ ಹಾಕಿಲ್ಲ ಅಮ್ಮಮ್ಮ. ಒಳ್ಳೆ ವಿದ್ಯೆ ಆಗಕ್ಕಿಲ್ಲ ಅಂತ ಕೂತ್ರೆ ಸಂಸಾರ ಮುಂದ್ಸ ಹಾಕಿಲ್ಲ ಕಣಪ್ಪ. ಇಬ್ರು ನಾನೇ ಸರಿ ಅಂತ ನಿಂತ್ರೆ ಸಂಬಂಧ ಸರಿ ಹೋಗುತ್ತೆ, ಅದೇ ಇಬ್ರಲ್ಲಿ ಒಬ್ರು ಸರಿ ಆಯ್ತು ಬಿಡು ಅಂತ ಬಿಟ್ರೆ ಸಂಬಂಧ ಗೆಲ್ಲುತ್ತೆ, ಸಂಸಾರ ಉಳಿಯುತ್ತೆ ಅಂತ ಹೇಳ್ತಾರೆ ಆ ಭದ್ರಾಜ್ಜಿ. ತಪ್ಪು ಮಾಡಿರೋ ದಿನಗಳನ್ನ ಬಿಟ್ಬಿಡಿ, ಇಬ್ಬರನ್ನ ಬಿಟ್ಟು ಇನ್ನೊಬ್ರನ್ನ ಬದುಕಕ್ ಆಗಲ್ಲ ಅನ್ನೋ ದಿನಗಳನ್ನ ನೆನ್ಸ್ಕೊಳ್ಳಿ. ಅಪ್ಪನ ಬದಿಗಿಟ್ಟು ನೆನಪುಗಳನ್ನ ಪ್ರಶ್ನೆ ಮಾಡಿ, ಸಂಬಂಧ ಉಳಿಸೋ ಉತ್ತರ ಅಲ್ಲೇ ಇರ್ತದೆ. ವಿದ್ಯೆ ಹೇಳ್ತಾರೆ ಅಮ್ಮಮ್ಮ ನೆನಪುಗಳಿಗೆ ಪ್ರಶ್ನೆ ಮಾಡಿದ್ರೆ ಸಿಹಿ ಮಾತ್ರ ಅಲ್ಲ ಅಮ್ಮಮ್ಮ, ಅನುಭವಿಸಿರೋ ನೋವು ಅವಮಾನ ಒಂಟಿಯ ಕೂತು ಹತ್ತಿರೋ ರಾತ್ರಿಗಳ ನೆನಪಿಗೆ ಬರ್ತದೆ. ಆಗ ಎಲ್ಲದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಕಾಣೋದು. ಅಂತ ನೆನಪುಗಳ ಮೇಲೆ ಸಂಬಂಧ ಕಟ್ಟೋದಾಗ್ಲಿ ಮತ್ತೆ ಬದುಕೋದಾಗ್ಲಿ ನನ್ಗಿಷ್ಟ ಇಲ್ಲ ಅಂತ ಹೇಳ್ತಾರೆ ವಿದ್ಯಾ. ಭದ್ರ ಹೇಳ್ತಾರೆ ನೀನೇನೆ ಇಷ್ಟ ಇಲ್ಲ ಅಂತ ಹೇಳೋದು, ಹೇಳ್ತೀನಿ ಕೇಳಿಸ್ಕ ಅಮ್ಮಮ್ಮ, ನಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ ಅನ್ನೋ ಯೋಚನೆನ ಇಲ್ಲಿ ಬಿಟ್ಬಿಡು. ನನಗೆ ಮೋಸ ಮಾಡಿ ವಂಚನೆ ಮಾಡ್ದೋರಿಂದ ಇದ್ದು ರಾಜನ್ ತರ ಬದುಕ್ತಾ ಇದ್ದೀನಿ, ನೆಮ್ಮದಿನ ಕಳ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ. ಯಾರ ಮುಂದೆನೂ ಸೋತು ನನಗೆ ಅವಮಾನ ಪಡೋದಕ್ಕೆ ಇಷ್ಟ ಇಲ್ಲ. ಪ್ರಯತ್ನನ ಇಲ್ಲಿಗೆ ಬಿಟ್ಟು ಸುಮ್ ತಿಂದ್ ಮಲ್ಕೋ ಆಯ್ತಾ ಅಂತ ಹೇಳ್ತಾರೆ ಭದ್ರ. ಇದೇ ನಿನ್ ಕೊನೆ ನಿರ್ಧಾರವೇ? ಭದ್ರ ಹೇಳ್ತಾರೆ ಮೊದ್ಲು ಇದನ್ನೆಯ ಕೊನೆಗೂ ಇದನ್ನೆಯ ಇಂದು ಅಂತ ಕೇಳ್ತಾರೆ ಅಮ್ಮಮ್ಮ. ಇಂದು ಅದೇ ಅಂತ ವಿದ್ಯೆ ಹೇಳ್ತಾರೆ. ಅಲ್ಲೇ ಕರ್ಕೊಂಡ್ ಹೋಗ್ಲಾ ಅಂತ ಗದ್ರಾಕ್ಬಿಡ್ತಾರೆ ಭದ್ರ. ಆಗ ನಿನ್ಗೆ ಎಷ್ಟು ಹೇಳಿದ್ರು ಕೇಳಿಲ್ಲ ನೋಡ್ದ, ನಿನ್ ಬೆಲೆ ಕೊಟ್ರ ಅವರು, ನಡಿ ಬಾ ಅಮ್ಮಮ್ಮ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಕ್ವಾಟ್ಲೆ. ಕಡೆ ನೋಡಿದ್ರೆ ಭದ್ರ ಅಜ್ಜಿ ಯೋಚನೆ ಮಾಡ್ಕೊಂಡ್ ಕೂತಿರ್ಬೇಕಾದ್ರೆ ಮೋಹನ ಅತ್ತೆ ಹಾಲ್ ತಗೊಳ್ಳಿ ಅಂತ ಬಂದ್ ಕೊಡ್ತಾರೆ. ಮತ್ತೆ ನಿಮ್ ಬ್ಯಾಸಕ್ಕೆ ಕಾರಣ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಒಂದ್ಸಲ ಪರಿಸ್ಥಿತಿ ಅನ್ನೋದು ನಮ್ ಜೊತೆಯಲ್ಲಿ ಇರೋ ದೂರ ಮಾಡ್ಬಿಡುತ್ತೆ. ಸಮಯದಲ್ಲಿ ವಿದ್ಯೆ ಭದ್ರ ಹೆಂಗಿದ್ರು ಜನ ಅವ್ರಿಬ್ರಿಗೆ ದೃಷ್ಟಿ ತೆಗಿರಿ ಅಂತ ಬಂದ್ ಹೇಳ್ತಾ ಇದ್ರು. ಅವ್ರೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಭದ್ರಾಜ್ಜಿ ಮೋಹನ ಇಸ್ಕೊಂಡ್ ಕೂಡಿದ್ದಲ್ಲೇ ಮೋಹನ ಅವ್ರನ್ನ ಬಾಯಿ ಮುಚ್ಚಿಸಿ ಒಳಗ್ ಕಳಿಸ್ಬಿಡ್ತಾರೆ. ಅಷ್ಟರಲ್ಲಿ ಮತ್ತೆ ಕ್ವಾಟ್ಲೆ ಬರ್ತಾರೆ. ಇನ್ನೂ ಅದೇ ಯೋಚನೆ ಮಾಡ್ತಾ ಇದೀಯಾ ಅಂತ ಕ್ವಾಟ್ಲೆ ಕೇಳ್ತಾರೆ. ಕಣ್ಲ ಕ್ವಾಟ್ಲೆ ಈಟ್ ವಯಸ್ಸಾಗಿರೋ ಅಜ್ಜಿ ತಾವ್ ಬಂದ್ ಕೇಳ್ಕೊಂತಾಳ ಅಂದ್ರೆ ಇಬ್ರು ಮನ್ಸ್ ಕರ್ಗ್ಲಿಲ್ವಲ್ಲ, ಕೊಡ್ದಂಗೆ ನಾವಿಬ್ರು ಒಂದಾಕಿಲ್ಲ ಅಂತ ಹೇಳಿ ಮಾತಿಗೆ ಬೆಲೆ ಕೊಡದೇ ಇರಂಗೆ ನಡ್ಕೊಂಡ್ಬಿಟ್ರು. ಜವಾ ಏನೋ ಪರಿಸ್ಥಿತಿ ಕೋಪದಲ್ಲಂಗ್ ಮಾತಾಡ್ಬಿಟ್ಟಿದ್ದಾರೆ. ಮಾತ್ ಕೇಳ್ದವ್ರು ಎಲ್ಲಿಗೆ ಹೋದವ್ರು ನಡಿ ಮನಕ್ಕೂ ಅಂತ ಹೇಳ್ತಾರೆ ಕ್ವಾಟ್ಲೆ. ಎಲ್ಲ ಕಣ್ಣಲ್ಲಿ ನೋಡ್ಕೊಂಡು ಹೆಂಗ್ ತಾನೇ ಮಲ್ಕೊಳ್ಳೋನ್ ಹೇಳು, ಕಣ್ ಮುಚ್ಚಿದ್ರು ಕಣ್ ಬಿಟ್ರುವೆ ನನ್ಗೆ ಇವ್ರಿಬ್ರದೇ ಚಿಂತೆ ಕಾಣ್ಲಾ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ.
ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.